ಬರ್ತೀಯ ಕೊಡೋಣ ಅಂತ ಇಟ್ಕೊಂಡಿದ್ದೆ. ಜ್ಞಾನಾತ್ಮನೇ ನಮಃ. ೀರ್ಮೇ ಗುರುಭ್ಯಃ ಪೂರ್ವಂ ಪದವಾಕ್ಯಪ್ರಮಾಣತಃ ವೇದಾಂತಾಸ್ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ಐತ್ಯರೀಯಕಸಾರಸ್ಯ ಮಯಾಚಾರ್ಯಪ್ರಸಾದತಃ ವಿಸ್ಪಷ್ಟಾರ್ಥವಿಜೀನಾಂ ವ್ಯಾಖ್ಯೇಯಂ ಸಂಪ್ರಣೀಯತೆ. ಕೊರೋನಾ ಅಂತೂ ಹೋಗೋದೆ, ಏನು ಮಾಡೋಕ್ಕಾಗಲ್ಲ. ತವಾಯೇಷ ಪುರುಷೋ ನರ ಸಮಯ ತಸ್ಯೇದವೇ ಭಾಷಿರ ಆಯಾಂ ದಕ್ಷಿಣ ಪಕ್ಷ ಆಯಾಮೋತ್ತರ ಪಕ್ಷ ಆಯಾಮಾತ್ಮ ಸಹ ವೈ ಏಷಃ ಪುರುಷಃ ಅನ್ನರಸಮಯಃ ತಸ್ಯ ಇದಂ ಏವ ಕೇಳಿಸ್ತಾ ಇಲ್ಲ? ಮೇಯ್ರೋ ಕೇಳಿಸ್ತಾ ಇಲ್ಲ ಅಂತ ತಸ್ಯ ಇದಂ ಇಲ್ಲ. ಏವ ಶಿರಃ. ಕೇಳಿಸ್ತಾ? ಅಯಂ ದಕ್ಷಿಣಃ ಪಕ್ಷಃ ಆಯಂ ಉತ್ತರ ಆಯಂ ಆಯಂ ಅಯಂ ಉತ್ತರಃ ಪಕ್ಷಃ ಅಯಂ ಜೋರ ಹೇಳು. ಆತ್ಮ. 8-10 ಇವ್ರು ದೋಸೆ ಹೊಡಿತಾರೆ, ಹೇಳೋದೇ ಇಲ್ಲಪ್ಪ. ಅಯಂ ಆತ್ಮ ಇದಂ ಪುಚ್ಛಂ ಪ್ರತಿಷ್ಠಾ. ಸ ವಾದೇನೋ ಸ ಏವ ಅಂತ ಅವನೇ. ಅವನಿಂದ ಯಾರು? ಸತ್ಯಜ್ಞಾನಾನಂತ ಲಕ್ಷಣಾದ ಪರಮಾತ್ಮನೇ ಕಣೋ. ಅನ್ನದ ಸಮಯ ಕೂತ್ಕೊಂಡ್ಬಿಟ್ಟ. ಅಯ್ಯೋ ಏನ್ ಹೇಳೋದು? ಚಕ್ರವರ್ತಿ ಮಗ, ಅಮ್ಮ ತಾಯಿ ಭಿಕ್ಷೆ ಕೊಟ್ರಮ್ಮ ಅಂತ ಕೇಳ್ತಾ ಇದ್ದ ನನಗೆ. ಸತ್ಯಜ್ಞಾನ ಅಂತಾದ ಪರಮಾತ್ಮ ಅನ್ನದ ಸಮಯ, ಈ ಶರೀರ ನಾನು ಅಂದ್ಕೊಂಡ್ಬಿಟ್ಟ ಅಂತ ಇದೆ ಶ್ರುತಿ. ಅನ್ನದ ರಸ, ರಸದ ಮಯ. ಅನ್ನ ತಿಂದಾಗ ಅದನ್ನುಂಟಾದ ರಸದಿಂದ, ಲೋಹಿತಾದಿಕ್ರಮದಿಂದ ಏನ್ ಶರೀರ ಉಂಟಾಗುತ್ತೆ, ಆ ಶರೀರದಲ್ಲಿ ನಾನು ಅಂದ್ಕೊಂಡ್ಬಿಟ್ಟ. ಏನ್ ಹೇಳೋಣ? ಅಂಥ ಪರಮಾತ್ಮ ಈ ಹೆಣ ನಾನು ಅಂದ್ಕೊಂಡ್ಬಿಟ್ಟಲ್ಲ. ಹೆಣ ಹಾಕೋಣ ಇದು ಯಾವತ್ತಿಗೂ ಹೆಣ. ದಿನ ನಾವು ಮಾಡ್ತಿದ್ದೆ ಹೆಣ ಹೊರೋದೇ ಕೆಲಸ ಮಾಡ್ತಿರೋದು. 50 kg 60 kg ಹೆಣ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ. ಅದೇ ಮಾಡ್ತಿರೋದು ಅನ್ನ ಸಮಯ. ಆ ಅನ್ನ ಸಮಯ ಆಗಿರ್ತಕ್ಕಂಥ ಇವನಿಗೆ ತಲೆ ಕೈಕಾಲು ಯಾವುದು ಅಂದ್ರೆ ಮುಂದಿಂದಕ್ಕೆಲ್ಲ ಕಲ್ಪನೆ ಮಾಡಿದೆಯಲ್ಲ ಪ್ರಾಣನಿಗೆ, ಮನೋಮಯಕ್ಕೆ. ಇಲ್ಲೂ ಕಲ್ಪನೆ ಅನ್ಕೋಬೇಡಿ ಅಂತ ಹೇಳಿ ಇಲ್ಲಿ ಕಲ್ಪನೆ ಇಲ್ಲ. ಇಲ್ಲಿ ಇರೋದನ್ನೇ ಹೇಳ್ಬಿಟ್ಟು ಈ ಮೂಸೆ ಒಳಗೆ ಸುರಿದಂತಹ ಕರಗಿದ ತಾಮ್ರವೇ ಮುಂತಾದದ್ರಿಂದ ಪ್ರತಿಮೆ ಆಗುವ ಹಾಗೇನೆಯೇ ಶರೀರನು ಮೂಸೆ ಒಳಗೆ ಪ್ರಾಣಮಯ ತುಂಬಿದೆ. ಆ ಮೂಸೆ ಒಳಗೆ ಮನೋಮಯ. ಮೂಸೆ ಅಂದ್ರೆ ಅಚ್ಚು, ಮೂಸೆ ಮೂಸೆ ಅಂತಾರೆ. ಅದರೊಳಗೆ ಹೇಗೆ ಸಕ್ಕರೆ ಅಚ್ಚು ಮಾಡುವಾಗ ಸಕ್ಕರೆನ ಚೆನ್ನಾಗಿ ಪಾಕ ಮಾಡಿಕೊಂಡು ಆ ಮರದಲ್ಲಿ ಮಾಡೋದಕ್ಕೆ ಸುರಿತಾರಲ್ಲ. ಆಮೇಲೆ ಕೋಳಿ, ಗಂಡ್ಬೇರುಂಡ, ಆಮೇಲೆ ತುಳಸಿ, ಅದು ಇದು ಆಗತ್ತಲ್ಲ, ಚೊಂಬು ಗಿಂಬು ಏನು ಮಾಡ್ತಾರಲ್ಲ. ಆ ರೀತಿ ಈ ಶರೀರ ಅನ್ನುವಂಥ ಒಂದು ಕೋಶ. ಈ ಕೋಶಕ್ಕೆ ಇದೇ ತಲೆ, ಇದಮೇವ ಶಿರ. ಬಲಗೈಯ ಪೂರ್ವಾಭಿಮುಖವಾಗಿ ನಿಂತ್ಕೊಂಡಾಗ ಬಲಗೈ ಯಾವುದೋ ಅದೇ ದಕ್ಷಿಣ ಪಕ್ಷ, ಎಡಗೈಯೇ ಉತ್ತರ ಪಕ್ಷ. ಈ ನಡುಭಾಗ ಇದೆಯಲ್ಲ ಇದೇ ಆತ್ಮ ಅಂದ್ರೆ ಸ್ವರೂಪ. ಇದಂ ಪುಚ್ಛ ಅಂದ್ರೆ ಕಾಲು ಇದೆಯಲ್ಲ, 2 ಕಾಲು, ಕಾಲೇ ಪುಚ್ಛ, ಅದೇ ಪ್ರತಿಷ್ಠೆ, ಅದೇ ಆಧಾರ. ಪುಚ್ಛ ಇದಂ ಪುಚ್ಛ ಅನ್ನೋದು ಇನ್ನೇನು ಅಲ್ಲ, ಕಾಲು ತಗೋಬೇಕು. ಪುಚ್ಛ ಪುಚ್ಛ ನೀನೆಲ್ಲ ಪುಚ್ಛಕ್ಕೆ ಹೋಗ್ಬಿಡ್ಬಿಡಿ. ಕಾಲು ಪುಚ್ಛ ಅಂತ ಇದ್ದಾರೆ. ಇದಂ ಪುಚ್ಛ ಅಂದ್ರೆ ಈ ಉದ್ದ ಕಾಲಿನಿಂದ, ಪುಚ್ಛ ಅಂದ್ರೆ ಬಾಲ, ಬಾಲದಂತೆ ಉದ್ದವಾಗಿ ನೀಳವಾಗಿ ಕಾಲಿಗೆ ಇದೆಯಲ್ಲ ಅದನ್ನ ಪುಚ್ಛ ಅಂತ ಇದೆ. ಅದೇ ಪ್ರತಿಷ್ಠೆ, ಅದೇ ಆಧಾರ. ಏನೋ ಒಯ್ಯಲ್ಲವೇನ್? ಭಾಷ್ಯಕರ ಪಾದೂ ಬರಿಬೋದಾಯ್ತು, ಬರೆದಿಲ್ಲ. ಸವೈ ಏಷ ಪುರುಷ ಅನ್ನರಸಮಯ ಅನ್ನರಸ ವಿಕಾರ. ಸವೈ ಏಷ ಪುರುಷಃ ಅನ್ನರಸಮಯಃ ಅನ್ನರಸ ವಿಕಾರಃ. ಇಲ್ಲಿ ವಿಕಾರ ಅರ್ಥ ಮಯಟ್ಟು. ಅನ್ನರಸ ಮಯ ಅನ್ನೋದಿಲ್ಲ,
ಅನ್ನದ ವಿಕಾರ. ಹಾಲು ಹೇಗೆ ಮೊಸರು ಹೇಗೆ ಹಾಲಿನ ವಿಕಾರವೋ, ಗಡಿಗೆ ಹೇಗೆ ಮಣ್ಣಿನ ವಿಕಾರವೋ, ಶರೀರ ಅನ್ನೋದು ಅನ್ನರಸದ ವಿಕಾರ. ಅದರ ಎಫೆಕ್ಟ್, ಅದರ ಕಾಸು ಮಾಡಿಫಿಕೇಶನ್, ಅದು ಮಾಡಿಫಿಕೇಶನ್ ಆಗಿದೆ. ಈ ಪುರುಷನಿಗೆ ಶಿರಪಾಣ್ಯಾದಿಮಂತನೇ ಪುರುಷ ಅಂತ ಇದ್ದಾರೆ. ತಲೆ ಕೈ ಕಾಲು ಇಟ್ಕೊಂಡು ಈ ಮನುಷ್ಯ ಇದ್ದಾನಲ್ಲ, ಇವನು ಅನ್ನರಸ ಏನಾಗಿದ್ದಾನೆ, ಅನ್ನರಸ ವಿಕಾರವಾಗಿದ್ದಾನೆ. ಪುರುಷಾಕೃತಿ ಭಾವಿತಂ ಹಿ ಸರ್ವೇಭ್ಯೋ ಅಂಗೇಭ್ಯ ತೇಜಸ್ ಸಂಭವತಂ ರೇತೋ ಬೀಜಂ. ತಂದೆಯಲ್ಲಿರೋ ರೇತಸ್ಸೆಂಬ ಬೀಜವು ತಂದೆಯ ಎಲ್ಲಾ ಶರೀರದ ಆಕಾರದಿಂದಲೂ ಭಾವಿತವಾಗಿರುತ್ತೆ. ಅದರಲ್ಲಿ ತಲೆ, ಹಣೆ, ಕಪೋಲ, ಕುತ್ತು, ಎದೆ, ಬೆನ್ನು, ಹೊಟ್ಟೆ, ಕೈ, ಕಾಲು ಎಲ್ಲ ಅಂಶವೂ ಅದರ ಎಕ್ಸ್ಟ್ರಾಕ್ಟ್ ಆಗಿ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ಮಗನು ಕೂಡ ಅಸ್ಯ ಪುತ್ರ ಪ್ರತಿರೂಪೋ ಜಾಯತೆ, ತಂದೆ ತಕ್ಕಂತೆ ಮಗ ಹುಡ್ತಾನೆ ಅಂತ. ಯಾಕಂದ್ರೆ ತಂದೆಯ ರೇತಸ್ಸಲ್ಲಿ ಬಂದದ್ದನ್ನು ಮಾವಿನ ಓಟೆಯಲ್ಲಿ ಮಾವಿನ ಮರ ಬರುತ್ತೋ, ಹಲಸಿನ ಬೀಜದಲ್ಲಿ ಹಲಸಿನ ಮರ ಬರುತ್ತೋ, ತಂದೆಯ ಬೀಜದಿಂದ ತಂದೆಯಂತೆ ಮಗ ಹುಡ್ತಾನೆ. ಹಾಗೆ ಜಾಯ ಅಂತ ಹೆಂಡತಿಗೆ ಯಾಕೆ ಹೆಸರು ಅಂದ್ರೆ ಸ್ವಯಮೇವ ಪುತ್ರ ರೂಪೇಣ ಜಾಯತೆ ಇತಿ ಜಾಯ. ತಾನೇ ಮಗನ ರೂಪದಿಂದ ಈಕೆಯಲ್ಲಿ ಹುಟ್ಟುತ್ತಾನೆ. ತಂದೆಯೇ ಹುಟ್ಟೋದು ಮಗನ ರೂಪದಿಂದ ಈಕೆಯಲ್ಲಿ. ಆದ್ರಿಂದ ತಂದೆಗೆ ಹೆಂಡತಿಗೆ ಜಾಯ ಅಂತ ಹೆಸರು. ಅಲ್ಲಿ ಹೆಂಡತಿ ಬರೀ ಕ್ಷೇತ್ರ, ಬೀಜ ತಂದೆದೆ, ಜೀವ ತಂದೆದೆ, ಮಗ ತಂದೆನೇ. ಹಾಗೆ ರೇಸ್ ಅಂತ ವಂಶ ಅಂತೀವಲ್ಲ, ಗಂಡು ಮಕ್ಕಳಿಗೆ ವಂಶ ಬರುತ್ತೆ ಹೊರತು ಹೆಣ್ಮಕ್ಳು ಬೇರೆ ಮನೆ ವಂಶ ಬೆಳೆಸೋರೇ ಹೊರತು ನಮ್ಮ ವಂಶದವರಾಗಲ್ಲ ಅವರು. ಯಾವಾಗಲೂ ತಸ್ಮಾಸ್ತಿಯಂ ಜಾತಾಂ ಪರಾಸ್ಯಂತಿ ಉತ್ಪುಮಾಗೂ ಸಗೂ ಹರಂತಿ. ಗಂಡ್ಮಕ್ಳು ಬೇಕು, ಗಂಡ್ಮಕ್ಳು ಬೇಕು, ಗಂಡ್ಮಕ್ಳು ಬೇಕು ಅಂತ ಲೋಕ ಇಷ್ಟಪಡ್ತಾರಂತೆ. ಸ್ತ್ರೀಯಂ ಜಾತಾಂ ಪರ, ಅಯ್ಯೋ ಹೆಣ್ಮಕ್ಳು ಅರ್ಥೋ ಹಿ ಕನ್ಯಾ ಪರಕೀಯ. ಹೆಣ್ಣು ಹುಟ್ಬಿಡ್ತಾನೆ, ಇನ್ನೊಬ್ಬನ ಅಟ್ಟು ಅದನ್ನ ಕಳಿಸು, ಹೋಗು, ಇನ್ನೊಬ್ಬನಿಗೆ ಹೋಗ್ಬಿಟ್ಟು ಅಲ್ಲಿ ವಂಶ ಬೆಳ್ಕೊಂಡು ಅವ್ರ ಮನೆ ಅಡುಗೆ ಮಾಡ್ಕೊಂಡು ಮೂಸೆ ತಕೊಂಡು ಇರೋದು. ನೀನು ಅಷ್ಟೇ ಹುಟ್ಟೋದು. ಹೆಣ್ಣಾಗಿ ಹುಟ್ಟಿದ್ರೆ ಹಣೆ ಬರ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಪುರುಷಾಕೃತಿ ಭಾವಿತಂ, ಪುರುಷನ ಆಕಾರದಿಂದ ಭಾವಿತವಾಗಿರುವ ಎಲ್ಲ ಅಂಗಗ ತೇಜಸ್ಸಿನಿಂದ ಉಂಟಾಗಿರುವ ಸೂಕ್ಷ್ಮ ಎಕ್ಸ್ಟ್ರಾಕ್ಟ್ ಆಗಿರೋ ರೂಪ ರೇತಸ್ಸು ಅನ್ನೋದು, ರೇತೋ ಬೀಜ ಅನ್ನೋದು. ತಸ್ಮಾ ಯೋ ಯೋ ಜಾಯತೆ ಸೋಪಿ ತಥಾ ಪುರುಷಾಕೃತಿರೇವ ಸ್ಯಾತ್. ಇಲ್ಲಿ ಭಾಷ್ಯಕಾರರು ತಂದೆಯಂತೆ ಇರ್ತಾನೆ ಮಾಡಲಿಲ್ಲ, ಆ ತಂದೆಯ ಆಕಾರ ಪುರುಷಾಕಾರ ಅಂತ. ಕೆಲವೊಮ್ಮೆ ಅಜ್ಜನ ಹೋಲಿಕೆ ತಗೊಂಡ್ಬಿಡ್ತಾರೆ, ಕೆಲವು ಕಡೆ ಈ ಮಾತಾಮನ ಹೋಲಿಕೆ ತಗೊಳ್ತಾರೆ, ಕೆಲವು ಕಡೆ ತಾಯಿಯ ಹೋಲಿಕೆ ತಗೊಳ್ತಾರೆ, ಉಂಟು. ಅದರಿಂದ ಭಾಷ್ಯಕಾರ ಏನ್ ಮಾಡ್ಬಿಟ್ರು, ಆ ರೇತುವ ಬೀಜ ಯಾರ ಹುಡ್ತಾರೋ ಅವರೆಲ್ಲ ಪುರುಷಾಕಾರವಾಗಿ ಮನುಷ್ಯಾಕಾರವಾಗಿ ಹುಡ್ತಾರೆ ಅಂತ. ಶ್ರುತಿ ಮಾತ್ರ ಆಸ್ಯ ಪುತ್ರ ಪ್ರತಿರೂಪೋ ಜಾಯತೆ ಇರುತ್ತೆ. ನಮ್ಮ ತೇಜು ಆ ತಾಯಿ ಹೋಗ್ತಾರೆ, ತಾಯಿ ವಂಶ ಜಾಸ್ತಿ ಅವರಿಗೆ. ಅಲ್ಲ, ಅವ ಅಣ್ಣ ತಂದೆ ಹೋಗ್ತಾನೆ ಜಾಸ್ತಿ. ಇಲ್ಲ ನೋಡಿದ್ನಲ್ಲ, ಒಬ್ಬರು ಇರುತ್ತೆ, ಆಗುತ್ತೆ, ಏನು ಇರುತ್ತೆ. ಅದು ರಾಮ ಭರತನನ್ನ ಇವ್ ಹೋಲಿಸಿದ ಕೈಕೇಯಿಗೆ. ಅದೇ ಗುಣದಲ್ಲಿ ಅಪ್ಪನ ಗುಣ ತಗೊಂಡ್ಬಿಟ್ಟ ಅಂತ ರಾಮ. ಮಾತಾಡ ಮನೋವರ್ತಂತೆ ನೀವು ಲಕ್ಷ್ಮಣ ಹೇಳ್ಬೇಕಂದ್ರೆ, ನೋಡೋ ಲಕ್ಷ್ಮಣ, ಭರತ ಅಮ್ಮನಂತೆ ಕಾಣ್ತಾನೆ, ಕೈಕೇಯಿಯಂತೆ ಕಾಣ್ತಾನೆ, ಒಳ್ಳೆ ಸ್ಫುರದ್ರೂಪಿ, ಬಹಳ ಸುಂದರನಂತೆ ಭರತ, ಕೈಕೇಯಿ ಬಹಳ ಸುಂದರಿ ಅಂತೆ. ಆದ್ರೆ ಗುಣದಲ್ಲಿ ಮಾತ್ರ ಕೈಕೇಯಿ ಗುಣ ತಗೊಳ್ಳೇ ಇಲ್ಲ, ಪೂರ್ತಿ ಅಪ್ಪನ ಗುಣ ತಗೊಂಡ್ಬಿಟ್ಟ, ದಶರಥನ ಗುಣ ತಗೊಂಡ್ಬಿಟ್ಟ ರಾಮನ. ಹಾಗೆ ರಾಮನ ಗುಣ ಏನೋ ಅದೇ ಗುಣ ಭರತನ ಗುಣವೇ. ಅಷ್ಟೇ ಅದು ಔದಾರ್ಯ, ಸೌಶೀಲ್ಯ, ಸಾದ್ಗುಣ ಎಲ್ಲಾ ಗುಣದಲ್ಲೂ ರಾಮನಕ್ಕೆ ಪಡಿ ತದ್ವತ್. ರಾಮನಲ್ಲಿ ಎಷ್ಟಿತ್ತೋ ಕಲ್ಯಾಣ ಗುಣ ಸಂಪನ್ನ, ಹಾಗೆ ಭರತ ಹಾಗೆ ಇದ್ದ. ರಾಮನ ಕೊಂಡಾಗ್ಬಿಟ್ಟಿದ್ದಾನೆ. ರಾಮನ ಬಾಯಲ್ಲೇ ಕೇಳ್ಬೇಕು ಆ ಭರತನ ಬಗ್ಗೆ ಹೇಳೋದನ್ನ. ರಾಮ ಏನ್ ಹೇಳ್ತಾನೆ ಅಂದ್ರೆ, ಅಯ್ಯೋ ನಸರ್ವೇ ಭ್ರಾತರಸ್ತಾತ ಭರಂತಿ ಭರತೋಪಮಾಹ ಅನ್ಬಿಟ್ಟ. ಲಕ್ಷ್ಮಣತ್ತ ನೋಡೋ, ಅಣ್ತಮ್ಮಂದ್ರಲ್ಲೇ ಭರತನಂತ ತಮ್ಮ ಸಿಗಲ್ಲ ಕಣ ಅಂದ. ಲಕ್ಷ್ಮಣ ನೀನು ನಮ್ ಬಹಳ ಅಂತ ಹೆಚ್ಚಿಕೊಂಡು ಹೇಳಿಲ್ಲ. ಲಕ್ಷ್ಮಣ ಬಹಳ ಹೆಚ್ಚು ಮುರತ್ವ ರಾಮ ಜೊತೆ ಇದ್ನಲ್ಲ, ನಿನಗಿಂತ ಭರತ ಜೋರು ಅಂತಲ್ಲ. ನನ್ನ ಇಟ್ಟ ಪ್ರೇಮದಲ್ಲಿ ನಿನ್ನ ಪ್ರೇಮಕ್ಕಿಂತ 10 ಪಟ್ಟು ಪ್ರೇಮ ಇದೆ ಅವನಿಗೆ ನನ್ನ ಮೇಲೆ ಎಂದ ಅವನು. ರಾಮ ಅರ್ಥ ಮಾಡ್ಕೊಂಡಿದ್ದಾನೆ ಭರತನನ್ನ, ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ದಶರಥನೂ ಅರ್ಥ ಮಾಡ್ಕೊಳ್ಳಿಲ್ಲ. ದಶರಥ ಎಲ್ಲಿ ರಾಮನ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಭರತ ಬಂದ್ಬಿಟ್ರೆ, ಓಪ ನನಗ್ ಮಾಡ್ಬಿಡು ಅಂತ ಅಂದ್ಬಿಟ್ಟು ಅಮ್ಮನ ವರ ತಗೊಂಡ್ಬಿಟ್ಟು ಕೇಳ್ಬಿಟ್ಟು ಭರತನ ಓಡಿಸ್ಬಿಟ್ಟು ರಾಮನ ಪಟ್ಟಾಭಿಷೇಕ ಮಾಡಕ್ ಹೋದ.
ವಸಿಷ್ಠರು ಅದನ್ನು ಅನುಮೋದನೆ ಮಾಡ್ಬಿಟ್ರು. ವಸಿಷ್ಠರು ಇನ್ನೊಂದ್ಸಲ ರಾಮನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಭರತ ಹೊರಟ್ರೆ, ಇವನಪ್ಪ ಕಾಳು ನೆಮ್ಮದಿ ಇರೋದು ನಿಂಗೆ ಇಷ್ಟ ಇಲ್ವಾ ಅಂತ ಬೇರೆ ಅಂದ್ಬಿಡ್ತಾರೆ. ರಾಮ ಕರ್ಕೊಂಬರಕ್ ಹೋಗ್ತಿರೋದು, ವಸಿಷ್ಠರು ಕೇಳಿದ್ದೇನೋ ಅಲ್ಲೂ ನೆಮ್ಮದಿ ಇರೋದು ಇಷ್ಟೇನಂತ. ಆಮೇಲೆ ಕೈಕೇಯಿ ತಾಯಿಗೆ ಅರ್ಥ ಆಗಿಲ್ಲ ಭರತ, ನನಗೇನೋ ಮಗನ ಹಿತ ಮಾಡಿದೆ ಅಂತ ಹೇಳ್ಬಿಟ್ಟು ರಾಮನ ಕಾಡು ಕೊಡಿಸಿದ್ರೆ ಭರತ ಒಪ್ಪಲೇ ಇಲ್ಲ. ನಂದಲ್ಲ, ನನ್ಗೆ ಬೇಡ, ನಾನು ಮುಟ್ಟಲ್ಲ, ನಾನು ಸಿಂಹಾಸನ ಕಡ್ಗತ್ತೂ ನೋಡಲ್ಲ ಅಂದ. ಅಣ್ಣನ ಪಾದಕೆನೇ ಇದ್ದು ರಾಜ್ಯಭಾರ ಮಾಡ್ಬೇಕೆ ಹೊರತು ನಾನು ಮುಟ್ಟಲ್ಲ ಅಂತ. ಕೈಕೇಯಿಗೂ ಭರತ ಅರ್ಥ ಆಗ್ಲಿಲ್ಲ, ದಶರಥನಿಗೂ ಅರ್ಥ ಆಗ್ಲಿಲ್ಲ, ವಸಿಷ್ಠರು ಅರ್ಥ ಮಾಡ್ಕೊಳ್ಳಿಲ್ಲ, ಲಕ್ಷ್ಮಣ ಅರ್ಥ ಮಾಡ್ಕೊಳ್ಳಿಲ್ಲ, ಗುಹ ಅರ್ಥ ಮಾಡ್ಕೊಳ್ಳಿಲ್ಲ, ಭರದ್ವಾಜ ಅರ್ಥ ಮಾಡ್ಕೊಳ್ಳಿಲ್ಲ. ಭರದ್ವಾಜ ಆಶ್ರಮಕ್ಕೆ ಹೋದಾಗ ಏನಪ್ಪಾ ಸೈನ್ಯ ಸಮೇತ ಬರ್ತಾ ಇದೆಯಲ್ಲ, ಇಲ್ಲೂ ಏನು ರಾಮ ನೆಮ್ಮದಿ ಇಷ್ಟ ಇಲ್ಲ ಅಂತ ಕೇಳ್ತಾರೆ. ಇವ ಮಹಾರಾಜ ಕರ್ಕೊಂಡು ಹೋಗಿ ಬರ್ತಾ ಇದ್ದ ಮಹರ್ಷಿಗಳೇ ಏನ್ ಹಿಂಗ್ ಮಾತಾಡ್ತೀರ ಅಂತಾನೆ. ಗುಹಾನು ಅರ್ಥ ಮಾಡ್ಕೊಳ್ಳಿಲ್ಲ, ರಾಮ ಅರ್ಥ ಮಾಡ್ಕೊಂಡ್ಬಿಟ್ಟ. ರಾಮ ಮಾತ್ರ ಹಣ ಬಿಲ್ ತಗೋ, ಸೈನ್ಯ ಸಮೇತವಾಗಿ ಭರತ ಬರ್ತಾ ಇದ್ದಾನೆ. ಹಾಗೆ ಭರತ ಬರ್ತಿದ್ದಾನೆ, ಬಿಲ್ಲ ಎಸಿಯ ಬಿಲ್ಲ ಕಡೆಗೆ ಎಸಿಯ ಅಂದ. ಯಾಕೆ ಎಸಿ ಬಿಲ್ಲನ್ನ? ಏನು ಅನ್ಕೊಂಡಿದ್ದೆ ಭರತ ಅಂದ್ರೆ? ತೋರಿಸ್ತೀನಿ ತಡಿ, ಅವ್ನು ಹತ್ತ ಬಂದ್ಮೇಲೆ ಏನ್ ಮಾಡ್ತಾರೆ ತೋರಿಸ್ತೀನಿ ಅಂದ. ಏನ್ ಹತ್ರ ಬಂದ್ಕೊಳ್ಳೇನಿಯೇ ಓಡ್ಬಂದು ರಾಮನ ಕಾಲು ಹಿಡ್ಕೊಂಡ್ಬಿಟ್ಟ. ಅಣ್ಣ ಮಾತಾಡಕ್ಕೆ ಆಗ್ತಿಲ್ಲ ಅವನಿಗೆ, ಅಳ್ತಾ ಇದ್ದಾನೆ ಅವನಿಗೆ ಮಾತಾಡಕ್ಕೆ ಆಗ್ತಿಲ್ಲ. ಏನು ಆಮೇಲೆ ರಾಮನಿಗೂ ಕಂಠ ಗದ್ಗದ ಆಗ್ಬಿಡ್ತು. ರಾಮ ಅಂಥ ಧೀರ ಶೌರ್ಯ ವೀರ ಆದವನು ಭರತನ ದುಃಖ ನೋಡ್ಬಿಟ್ಟು ರಾಮನಿಗೂ ಕಣ್ಣೀರು ಬಂದ್ಬಿಟ್ಟು ಇಬ್ಬರು ತಬ್ಕೊಳ್ತಾ ಇದ್ದಾರೆ, ಮಾತಾಡ್ತಾನೆ ಇಲ್ಲ. ಅರ್ಧ ಗಂಟೆ ತಬ್ಕೊಂಡಿದ್ದಾರೆ ಇಬ್ಬರು, ಮಾತಾಡ್ಬೇಕು ಹೋಗ್ತಾ ಇದ್ದಾರೆ, ಇಬ್ಬರಿಗೂ ಮಾತಾಡಕ್ಕಾಗ್ತಾ ಇಲ್ಲ. ಎಬ್ಬರು ನೋಡ್ತಾ ಇದ್ದಾರೆ, ಅಲ್ಲಿ ಕೈಕೇಯಿ ಇದ್ದಾಳೆ, ಕೌಸಲ್ಯ ಇದ್ದಾಳೆ, ಎಲ್ಲ ಇದ್ದಾರೆ. ಎಲ್ಲರೂ ಏನ್ ಮಾತಾಡಿದ್ದಾರೆ ಇಬ್ರು ನೋಡ್ತಾ ಇದ್ದಾರೆ, ಸುಮ್ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಇಬ್ರು. ಆಮೇಲೆ ಸಂಭಾಳಿಸ್ಕೊಂಡು ಮೆಲ್ಲಿಗೆ ರಾಮ ಮಾತಾಡಿಸ್ದ. ಏನೋ ಭರತ ಹೇಗಿದೆಯೋ ಏನು ತಲೆ ಸರಿಸ್ಕೊಂಡು ಆ ಹಣೆ ಮುಗಿಸ್ಕೊಂಡು ಕಟ್ಕೊಂಡು ಮಾತಾಡಿಸ್ದ. ಆಮೇಲೆ ಮೆಲ್ಲ ಮಾತಾಡ್ದ. ಅಣ್ಣ ಅಪ್ಪ ಹೋಗ್ಬಿಟ್ರು, ಅಪ್ಪ ಇಲ್ಲ, ಅಪ್ಪ ಹೋದ್ರು. ಶಾಕ್ ಹೊಡೆದಂಗಾಗುತ್ತೆ ರಾಮನಿಗೆ. ಅಪ್ಪ ಹೋದ್ ಕೇಳ್ಕೊಳ್ಳೇನೆ ತಡ್ಕೊಳಕ್ಕೆ ಆಗಲ್ಲ ಅಂತ. ಸರ್ವೇಭ್ಯಃ ಅಂಗೇಭ್ಯಃ ತೇಜಸ್ಸಂಭೂತಂ ರೇತೋ ಬೀಜಂ ಯೋ ಯೋ ಜಾಯತೆ ಸೋಪಿ ಪುರುಷಾಕೃತಿರೇವ. ಯಾರ್ಯಾರು ಹೋಗ್ತಾರೋ ಅವರೆಲ್ಲ ಪುರುಷಾಕೃತವಾಗಿ ಈ ರೀತಿಯಾಗಿ ಆಸ್ಯ ಪುತ್ರ ಪ್ರತಿರ್ಭೋಜ ಹೇಳಿದೆ. ಹುಟ್ಟುತ್ತಿರುವಂತಹ ಎಲ್ಲಾ ಜಾತಿಗಳಲ್ಲೂ ಅವರವರ ತಂದೆ ತಾಯಿ ಜಾತಿ. ಹಸು ಜಾತಿಯಲ್ಲಿ ಹಸುವೆ ಕರುವೆ ಹುಟ್ಟತ್ತೆ, ಕುದುರೆಯಲ್ಲಿ ಕುದುರೆಯೇ, ಮನುಷ್ಯರಲ್ಲಿ ಮನುಷ್ಯರೇ, ಆಯಾಯ ಪ್ರಾಣಿಗಳು ಆಯಾಯ ಜಾತಿಯದೇ ಹೊಡೆ. ಯಾಕಂದ್ರೆ ಆಯಾಯ ರೇತಸಲ್ಲಿ ಆಯಾ ಜಾತಿಯ ಇದೇ ಆಕಾರವೇ ಇರುತ್ತೆ. ಆದ್ರಿಂದ ಆ ಜನಕಾಡು ಉಪಲಕ್ಷಣ, ಜನಕ್ಕೆ ಜನ ಆಕೃತಿಯಾಗಿ ಹೋಗ್ತಾರೆ ಅಂತ ಅರ್ಥ. ಸರ್ವೇಷಾಮಪಿ ಅನ್ನರಸತ್ವೇ ಅನ್ನರಸ ವಿಕಾರತ್ವೇ ಬ್ರಹ್ಮವಂಶ್ಯತ್ವೇ ಚ ಅವಿಶಿಷ್ಟೇ ಕಸ್ಮಾತ್ ಪುರುಷ ಏವ ಗೃಹ್ಯತೆ. ಸರಿ, ಅನ್ನಾತ್ ಪುರುಷ ಅಂತ ಯಾಕೆ ತಗೊಂಡು? ಅನ್ನಾತ್ ಪ್ರಾಣಿನಃ ಅಂತ ಹೇಳ್ಬೋದಾಯ್ತಲ್ಲ ಶ್ರುತಿ. ಔಷಧಿಭ್ಯೋನ್ನಂ ಅನ್ನಾತ್ ಪ್ರಾಣ ಯಾಕೆ ಹೇಳಿಲ್ಲ? ಅನ್ನ ಪುರುಷ ಅಂತ ಯಾಕೆ ಹೇಳ್ತು ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲಾ ಪ್ರಾಣಿಗಳು ಎಲ್ಲರೂ ಬ್ರಹ್ಮದ ವಂಶದವರು ಅನ್ನೋದು ಸಮಾನ. ಎಲ್ಲರಿಗೂ ಬ್ರಹ್ಮನೇ ಎಲ್ಲವೂ ಅನ್ನರ ವಿಕಾರವೇ ಕಾರಣ. ಇದು ಎಲ್ಲರಿಗೂ ಈಕ್ವಲ್ ಆಗಿ ಸಮಾನವಾಗಿ ಜನರಲ್ ಆಗಿದ್ದಾಗ ಅನ್ನ ಪುರುಷ ಅಂತ ಯಾಕೆ ಹೇಳ್ತು ಶ್ರುತಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಟ್ಟು ಪ್ರಾಧಾನ್ಯ ಅಂತ ಉತ್ತರ ಕೊಟ್ಟು. ಪ್ರಧಾನತೆ ಇದೆ ಅಂದ್ರೆ ಭೂಲೋಕದಲ್ಲಿ ಇರುವಂತಹ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಒಂದು ಪ್ರಾಧಾನ್ಯತೆ ಇದೆ, ಒಂದು ಹೆಚ್ಚುಗಾರಿಕೆ ಇದೆ. ವಿಷಯ ಪುರುಷ ಅಂದ್ರೆ ಗಂಡಸು ಅಂತಲ್ಲ, ಪುರುಷ ಅಂದ್ರೆ ಮನುಷ್ಯ ಅಂತ ಅರ್ಥ. ಮನುಷ್ಯನಿಗೆ ಒಂದು ಹೆಚ್ಚುಗಾರಿಕೆ, ವಿಶೇಷತೆ, ಒಂದು ಅಸಾಧಾರಣತೆ ಇದೆ ಅಂತ. ಏನು ವಿಶೇಷತೆ? ಕಿಂ ಪುನಃ ಪ್ರಾಧಾನ್ಯಂ? ಏನಪ್ಪಾ ಹೆಚ್ಚುಗಾರಿಕೆ? ಸ್ಪೆಷಾಲಿಟಿ, ವಿಶೇಷತೆ, ಯುನಿಕ್ನೆಸ್ ಏನು ಅಂತ ಕೇಳಿದ್ರೆ ಕರ್ಮಜ್ಞಾನಾಧಿಕಾರ. ನಾವೇನ್ ಅನ್ಕೊಂಡಿದೀವಿ? ಸಿನಿಮಾ ಗಮನ ಅಧಿಕಾರ ಅನ್ಕೊಂಡಿದೀವಿ. ಸಿನಿಮಾಕ್ಕೆ ಹೋಗೋ ಅಧಿಕಾರ ಇದೆ, ಇಸ್ಪೀಟ್ ಆಡೋಕೆ ಅಧಿಕಾರ ಇದೆ, ಅದೆಲ್ಲ ಅಧಿಕಾರ. ಇಲ್ಲಿ ಕರ್ಮ ಅಂದ್ರೆ ಕರ್ಮ ಉಪಾಸನೆ ಎರಡು ಕರ್ಮ, ಇನ್ನೊಂದು ಜ್ಞಾನ ಆತ್ಮಜ್ಞಾನ. ಉಪಾಸನೆ ಮಾನಸಿಕ ಕರ್ಮ, ಅಗ್ನಿಹೋತ್ರಾದಿಗಳು ದೈಹಿಕ ಕರ್ಮ. ಎರಡೂ ಕರ್ಮಕ್ಕೂ ಇವನೇ ಅಧಿಕಾರಿ, ಮತ್ತೆ ತತ್ವಜ್ಞಾನಕ್ಕೂ ಇವನೇ ಅಧಿಕಾರಿ.
ಹಸುಗಳಿಗೆ, ಎಮ್ಮೆಗಳಿಗೆ, ಕತ್ತೆಗಳಿಗೆ, ಕುದುರೆಗಳಿಗೆ ವೇದಾಂತ ಹೇಳಿದ್ರೆ ಮನುಷ್ಯನಿಗೇ ಅರ್ಥ ಆಗೋ ಕಷ್ಟ. ಇನ್ನು ಎಮ್ಮೆ, ಕುದುರೆ, ಕತ್ತೆ ಹೇಳಿದ್ರೆ ಹಾಗೇ ಹೋಯ್ತು. ಕರ್ಮಜ್ಞಾನಾಧಿಕಾರವಿರೋದು ಮನುಷ್ಯರಿಗಾದ್ದರಿಂದ ಮನುಷ್ಯರನ್ನೇ ಇಟ್ಟುಕೊಂಡು ಶಾಸ್ತ್ರ ಅನ್ನಾತ್ ಪುರುಷ ಅಂತ ಹೇಳ್ತಾ ಇದೆ. ಇವರೇ ವಿಶೇಷತೆ. ಭೂಲೋಕದಲ್ಲಿ ಜಂತೂನಾಂ ನರಜನ್ಮ ದುರ್ಲಭತರಂ ಪುಂಸ್ತಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಮಾರ್ಗಧರ್ಮ ಪರತಂ ವಿದ್ವತ್ವಮಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಕೋಟಿ ಜನ್ಮಸುಖೈ ಪುಣ್ಯ ಪುರುಷ ಏವ ಹಿ ಶಕ್ತಾತ್ ಅರ್ಥಿತ್ವಾತ್ ಅಪರ್ಯುತಸ್ತ ಕರ್ಮಜ್ಞಾನಯೋರಧಿಕ್ರಿಯತೆ. ಅರ್ಥಿ ವಿದ್ವಾನ್ ಸಮರ್ಥ. ಪುರುಷನೇ ಮನುಷ್ಯನೇ ಕರ್ಮಜ್ಞಾನಕ್ಕೆ ಶಕ್ತ. ಪಶು ಪ್ರಾಣಿಗಳಿಗೆ ಜಪ ಮಾಡಕ್ಕೆ ಹೇಳಿಕೆ ಬರಲ್ಲ, ಜಪ ಮಾಡಕ್ಕೆ ಬರಲ್ಲ, ಹೋಮ ಮಾಡೋಕೆ ಬರಲ್ಲ. ಹಸು ಹತ್ರ ಹೋಮ ಮಾಡೋದು ಏನು ಮಾಡುತ್ತೆ? ಸೂಕ್ಷ್ಮ ಎಲ್ಲಿ ಹಿಡ್ಕೊಳ್ತಾ ಆಯ್ತು, ಕುಂಡೆ ಬಿದ್ದು ಬಿಡುತ್ತೆ, ಹೋಮ ಮಾಡಕ್ಕೆ ಹೋದ. ಪುರುಷನಿಗೆ ಕರ್ಮಜ್ಞಾನದಲ್ಲಿ ಅಧಿಕಾರ, ಮತ್ತೆ ಶಕ್ತ ಇರೋ ಸಾಮರ್ಥ್ಯ ಇರೋದು ಅವನಿಗೆ, ಬಯಕೆ ಇರೋದು ಅವನಿಗೇನೆ. ಪ್ರಾಣಿಗಳಿಗೆ ಅಚರಿತೇಷಾಂ ಪಶೂನಾಂ ಅಶನಾಪಿಪಾಸೆ ಏವ ಅಭಿಜ್ಞಾನಂ. ಬಾಕಿ ಪ್ರಾಣಿಗಳು ತಿನ್ನೋದು ಕುಡಿಯೋದು ಇದೆ, ಸಂತತಿ ಬೆಳೆಸೋದು, ತಿನ್ನೋದು ಕುಡಿಯೋದು, ಈ ಮೂರು ಜ್ಞಾನ ಇದೆ ಹೊರತು ಪ್ರಾಣಿಗಳಿಗೆ ಇನ್ನು ಬೇರೆ ಜ್ಞಾನ ಇಲ್ಲ. ಮನುಷ್ಯನಿಗೆ ಜನ್ಮ ಅಂತ ಲೋಕಾಂತರ ಗೊತ್ತು, ಪುಣ್ಯ ಪಾಪ ವಿವೇಕ ಉಂಟು, ಸತ್ಯ ಜ್ಞಾನವನ್ನು ಮಾಡ್ಕೋಬಹುದು. ಆಮೇಲೆ ಪರ್ಯುದಾಸ ಮಾಡಿದ ಶಾಸ್ತ್ರ ನೀನು ಇದನ್ನ ಮಾಡ್ಕೂಡ್ದು ನಿಷೇಧ ಮಾಡಿಲ್ಲ. ಎಲ್ಲಿ ಶಾಸ್ತ್ರ ಯಾವ್ದನ್ನ ಮಾಡ್ಕೂಡ್ದು ಅಂತ ಹೇಳಿದ್ಯೋ ಅದನ್ನ ಮಾಡ್ಬೋದಲ್ಲ. ಸವ ಏಷ ಬ್ರಾಹ್ಮಣಸ್ಯ ಚೈವರಾಜನ್ಯ ಯಾವುದು ವಾಜಪೇಯ. ಆಮೇಲೆ ಇದು ರಾಜಸೂಯಕ್ಕೆ ಪಶ್ಚಿಮಕ್ಕೆ ಕ್ಷತ್ರಿಯನೇ ಅಧಿಕಾರ ಅಂತ, ಬೃಹಸ್ಪತಿ ಸಭಕ್ಕೆ ಬ್ರಾಹ್ಮಣನೇ ಅಧಿಕಾರ ಅಂತ ಹೇಳ್ಬೋದು. ಯಾವುದಕ್ಕೆ ಯಾವ್ದು ಅಧಿಕಾರ ಶಾಸ್ತ್ರ ಹೇಳುತ್ತೋ ಅದನ್ನು ಅವರೇ ಮಾಡಬೇಕು. ಯಾಕೆಂದ್ರೆ ಅತೀಂದ್ರಿಯ ವಿಷಯಕ್ಕೆ ಶಾಸ್ತ್ರವಲ್ಲದೆ ಬೇರೆ ಇನ್ನೊಂದು ಪ್ರಮಾಣ ಆಗೋಲ್ಲ. ಅದೇ ತತ್ವಜ್ಞಾನಕ್ಕೆ ಮಾತ್ರ ಶಾಸ್ತ್ರ ಸರ್ವೇಷಾಂ ಬ್ರಹ್ಮಜ್ಞಾನೇ ಅಧಿಕಾರ. ಬ್ರಹ್ಮಜ್ಞಾನಕ್ಕೆ ಎಲ್ಲರಿಗೂ ಯೂನಿವರ್ಸಲ್ ಆಗಿ ಅಧಿಕಾರವಿದೆ. ಅಲ್ಲಿ ಯಾವ ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ವಯಸ್ಸು, ಅವಸ್ಥೆ ಏನು ಮಾಡಲ್ಲ. ವಿಚಾರ ಕರ್ಮಜ್ಞಾನವು ಅವನಿಗೆ ಆದ್ದರಿಂದ ಅವನು ವಿಶೇಷ. ಇವಾಗ ಅನಿಸುತ್ತಾರೆ ಆವಿಸ್ತರಾಂ ಆತ್ಮ ಪ್ರಜ್ಞಾನೇನ ತಮೋ ಸಂಪನ್ನತಮೋ ವಿಜ್ಞಾನಂ ವದತಿ ಪಶ್ಯತಿ ವೇದಶ್ವಸ್ತಂ ವೇದಲೋಕಾಲೋಕೌ ಮರ್ತ್ಯೇನ ಅಮೃತತ್ವಂ ಈಪ್ಸತಿ ಏವಂ ಸಂಪನ್ನಃ ಅಚೇತಸಾಂ ಪಶೂನಾಭಿಪಾಸೇವ ಅಭಿಜ್ಞಾನಂ ಇತ್ಯಾದಿ ಶ್ರುತ್ಯಂತರೋ. ಐತರೇಯ ಆರಣ್ಯಕ್ಕೆ ಸ್ಪಷ್ಟ ಹೇಳ್ಬಿಟ್ಟಿದೆ. ಏನೋ ತು ಏವ ಭೂಲೋಕದಲ್ಲಿರ್ತಕ್ಕಂತಹ ಪ್ರಾಣಿಗಳಲ್ಲಿ ಪುರುಷನಲ್ಲಿಯೇ ಆತ್ಮನ ಜ್ಞಾನೇಶ್ವರ ಶಕ್ತಿ ಬಲಗಳು ಜಾಸ್ತಿ ತೋರ್ಕೊತಿರೋದು. ಋಷಿಗಳು ಜಾಸ್ತಿ, ದೇವತೆಗಳು ಜಾಸ್ತಿ, ಅದು ಲೋಕಾಚಾರ ಆಯಿತು. ಲೋಕದಲ್ಲಿ ಆತ್ಮನ ಅರಿವು ಪ್ರಕಟವಾಗೋ ಜಾಸ್ತಿ ಮನುಷ್ಯನಲ್ಲಿ. ಆತ್ಮನ ಜ್ಞಾನ, ಶಕ್ತಿ, ಬಲ, ವೀರ್ಯ, ತೇಜಸ್ಸು. ಬಲ ಅಂದ್ರೆ ಬರೀ ದೈಹಿಕ ಬಲ ಅಲ್ಲ, ಅದು ಯುಕ್ತಿ ಬಲ. ಅಂಥ ಮತಿರೇವ ಬಲ ಗರಿ ಗೆಸಿ ಒಂದು ಹಾಡು ಹೇಳ್ತಾನೆ ಪದ್ಯದಲ್ಲಿ. 100 ಜನ ಮನುಷ್ಯರ ಆನೆ ಕಡುತ್ತಾನೆ ಅಂದ್ರೆ ಎಂಥ ಬಲವಂತ ಇರ್ಬೇಡ ಮನುಷ್ಯ. 100 ಜನ ಶಕ್ತಿ ಆನೆಗೆ, ಆನೆಯನ್ನು ನುಗ್ಗು ಬರೋ 100 ಜನದ್ದು ಹೊಸ್ಕಾಕ್ಬಿಡುತ್ತೆ. ಅಂಥ ಆನೆಯನ್ನ ಒಬ್ಬ ಸಣ್ಣ 5 ಇದು ಮಾಡ್ಬಿಡ್ತಾರೆ. 5 ಅಡಿ ಹುಡುಗ ಆನೆಯನ್ನು ಕಡಿಬಿಡ್ತಾರೆ. ಏನು ಮಾಡಕ್ಕಾಗಲ್ಲ. ಆ ಮನುಷ್ಯರ ಬುದ್ಧಿ ಇದೆಯಲ್ಲ, ಅದ್ರ ಮುಂದೆ ಆನೆಗೇನು ಇರಲ್ಲ. ಹಾಗಾಗಿ ಆವಿಸ್ತರಾಂ ಇದು ಎಷ್ಟಾಗಿ ತರಾಮ್ ನಿಜವಾಗಿ ತೋರ್ಕೊಂಡದ್ದಾಗಿರ್ತಕ್ಕದ್ದು ಪುರುಷನಲ್ಲಿಯೇ ಆತ್ಮನೂ ಜಾಸ್ತಿಯಾಗಿ ತೋರ್ಕೊಂಡಿದ್ದಾನೆ. ಸಹ ಪ್ರಜ್ಞಾನೇನ ತಿಳುವಳಿಕೆಯಿಂದ
ಇನ್ನು ಸಂಪನ್ನ ತಮಃ ಸಂಪನ್ನ ಸಂಪನ್ನ ತರಹ ಅತಿ ಸಂಪನ್ನ ಸಂಪನ್ನ ತಮಃ ಜ್ಞಾನ ಎಷ್ಟು ಇಷ್ಟು ತಲೆಪ್ಪ ಎಷ್ಟು ಇಟ್ಕೊಂಡ್ಬಿಡ್ತಾನೆ ಅಂದ್ರೆ ಸ್ವಾಮಿಗಳ ಶಂಕರ ಭಗವತ್ಪಾದ ವೃತ್ತಾಂತ ಸಾರ ಓದಿದ್ರೆ ಎಷ್ಟು ಓದಿದ್ದಾರೆ ಎಷ್ಟೆಲ್ಲ ಇಟ್ಕೊಂಡಿದ್ದಾರೆ ಎಷ್ಟು ಯಪ್ಪ ಕಂಪ್ಯೂಟರ್ ತಲೆ ಒಂದು 100 ಪುಸ್ತಕ ಯಪ್ಪ ತಲೆ ಇರತ್ತೆ ಅನ್ಸುತ್ತೆ. ವಿಜ್ಞಾನದ ಸಂಪನ್ನ ತಮ ಅವನು. ತಾನು ಏನ್ ಮಾತಾಡ್ಬೇಕಾದ್ರೂ ಯೋಚನೆ ಮಾಡಿ ತಿಳ್ಕೊಂಡು ಮಾತಾಡ್ತಾನೆ. ಪ್ರಾಣಿಗಳಿಗೆ ಸುಮ್ಮನೆ ಕಿಸ್ಕೊಳ್ಳಲ್ಲ, ಕೂಕ್ಕೊಳ್ಳಲ್ಲ, ಅರ್ಥವಿದೆ ಮಾತಾಡೋಲ್ಲ, ತಿಳ್ಕೊಂಡು ಮಾತಾಡ್ತಾನೆ. ತಿಳ್ಕೊಂಡು ನೋಡ್ತಾನೆ. ನಾಳೆ ಏನು ಗೊತ್ತು ಅವನಿಗೆ, ನಾಳೆ ಗುರುಪೌರ್ಣಿಮೆ ಇಷ್ಟು ಬೇಕು, ಚಿಂತ ಬೇಕು ಮಾಡ್ಬಿಡ್ತಾನೆ ಅಂತ ಹೇಳ್ಬೇಕು. ಹೇಗೆ ಎಲ್ಲ ವಿಧ ಸ್ವಸ್ಥಂ ಶ್ವಭಾವಂ ಸ್ವಸ್ಥಂ ತಲಪ್ರತ್ಯಯ ನೆನೆ ಬಂತಲ್ಲ, ಚತ್ತು ಚತ್ ಪ್ರತ್ಯಯ ಬಂದ್ಬಿಟ್ಟು ಅಲ್ಲಿ ತನ ಅನ ಅಂತ ಇವನ ಚುತ್ತ ಇರೋ ಹಾಕೋಗ್ಬಿಟ್ಟು ಅನ ಬಂದ್ಬಿಟ್ಟು ಆಮೇಲೆ ಹೆಚ್ಚು ಬಂಬಲ್ಲಿ ಐಕ ಲೋಪ ಆಗಿ ಆಮೇಲೆ ಅದಕ್ಕೆ ಏನು ಸರ್ಕಸ್ ಮಾಡಿದ್ದಾರೆ. ನಾಳೆ ಏನು ಗೊತ್ತು, ಒಳ್ಳೆಯ ಲೋಕ ಯಾವುದು, ಕೆಟ್ಟ ಲೋಕ ಅದು ಗೊತ್ತಿಲ್ಲ. ನರಕ ಏನು ತಿಳ್ಕೊಂಡಿದ್ದಾನೆ. ನರಕದ ಬಗ್ಗೆ ಕೇಳಿದ್ರೆ ಜುಮ್ಮನತೆ. ಪ್ರಾಣಿಗಳಿಗೆ ನರಕ ಅಂದ್ರೆ ಏನು ಅನ್ಸಲ್ಲ, ಸ್ವರ್ಗ ವಿಶೇಷ ಇಲ್ಲ. ಅಂಬೆ ಋಷಿ ಬಂದು ಡ್ಯಾನ್ಸ್ ಮಾಡಿದ್ರು ಪ್ರಾಣಿಗಳು. ಬಾಳೆಹಣ್ಣು ಕೊಟ್ರೆ ಬಾಳೆಹಣ್ಣು ಅಂಬೆ ಋಷಿ ಡ್ಯಾನ್ಸ್ ನೋಡಲ್ಲ. ಒಂದು ಹಿಂಡಿ ಬೂಸ ಮುರು ಇಟ್ರೆ ಬೂಸ ಇಟ್ಟು ಬೂಸ ತಿನ್ನತ್ತೆ ಹೊರತು ರಂಬೆ ಋಷಿ ಬಂದು ಡ್ಯಾನ್ಸ್ ಮಾಡ್ತಿದ್ರೆ ಅದನ್ನ ಇವನ್ ಮಾತ್ರ ಊಟನೂ ಬಿಟ್ಟು ಅದನ್ನ ನೋಡ್ತಾ ಕೂತ್ಕೊತಾನೆ. ಇವನ್ ಬುದ್ಧಿವಂತ ಬುದ್ಧಿದಕ್ಕೆ ಇದೇ ಮಾಡೋದು ಇವನು. ಲೋಕಾಲೋಕಗಳನ್ನುಗಳ ಗೊತ್ತು. ಮರ್ತ್ಯನಾಗಿ ಸಾಯವನಾಗಿ ಸಾಯ್ದೇ ಇದ್ದ ನಾವು ಇವನ ಒಬ್ಬರಿಗೆ ಚಾನ್ಸು. ಇನ್ಯಾರಿಗೂ ಸಾಯವರಾಗಿ ಸಾಯ್ದೇ ಇದ್ದೇವೆ ಆಗಲ್ಲ. ಸಾಯುವ ದೇಹೇಂದ್ರಿಯ ಮನೋಬುದ್ಧಿ ಇಟ್ಕೊಂಡು ಸಾಯ್ದೇವರು ಪರಮಾತ್ಮ ಪಡ್ಕೊಂಡ್ಬಿಡ್ತಾನೆ. ನೋಡಿ ಹಿಂಗೆ ಇದು ದೇವತೆಗಳಿಗೂ ಇದಕ್ಕೂ ಅಧಿಕಾರ ಇಲ್ಲ. ಶ್ರುತಿ ಉಂಟು. ದೇವತೆಗಳು ಮನುಷ್ಯ ಲೋಕದಲ್ಲಿ ಹೋಗಿ ಇಷ್ಟಪಡ್ತಾರೆ. ಮಹಾಭಾರತದ ಒಂದು ವಾಕ್ಯ ಇದೆ. ಇವು ಮನುಷ್ಯ ಲೋಕದಲ್ಲಿ ಹೊಟ್ಬಿಟ್ಟು ಅದರಲ್ಲೂ ಆಮೇಲೆ ಶ್ರೋತ್ಯನ ವಿರಕ್ತನಾದ ಸದಾಚಾರ ಸಂಪನ್ನ ಮೇಲೆ ಹೊಟ್ಬಿಟ್ಟು ಭಗವದ್ಭಕ್ತನ ಹೊಟ್ಬೇಕಪ್ಪ, ತತ್ವಜ್ಞಾನ ಮಾಡ್ಕೊಂಡ್ಬಿಡ್ಬೇಕು ಅಂತೇಳಿ ದೇವತೆಗಳು ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದೆ. ಈ ಮರ್ತ್ಯನಾಗಿ ಸಾಯವನಾಗಿ ಸಾಯದೇ ಇರುವಂತಹ ಅಮೃತತ್ವವನ್ನು ಇಷ್ಟಪಡ್ತಾನೆ. ಇನ್ನು ಬಾಕಿ ಪ್ರಾಣಿಗಳಿಗೆ ಅಶನ, ಪಿಪಾಸ ಮತ್ತು ಮೈಥುನ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯ ಮೇ ತತ್ ಪಶುಭಿರ್ನರಾಣ. ಏನ್ ಸರಿ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನಾಃ ಪಶುಭಿಃ ಸಮಾನಾಃ. ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲಾ ಪ್ರಾಣಿಗಳಿಗೂ ಈಕ್ವಲ್ ಅಂತೆ. ಆದರೆ ಮನುಷ್ಯನಿಗೆ ಧರ್ಮ ಅನ್ನೋದು ಒಂದು ವಿಶೇಷ ಇದೆ. ಧರ್ಮದಿಂದ ಅವನು ಪುಣ್ಯಲೋಕಕ್ಕೆ ಉತ್ತರ ಲೋಕಕ್ಕೆ ಹೋಗ್ತಾನೆ, ತತ್ವಜ್ಞಾನ ಮಾಡ್ಕೊತಾನೆ. ಧರ್ಮ ಬಿಟ್ಟ ಅಂದ್ರೆ ಓಡಾಡುವ ಮಾತಾಡುವ ಪ್ರಾಣಿ ಎರಡು ಕಾಲದ ಪ್ರಾಣಿ ಆಗ್ತಾನೆ. 4 ಕಾಲಗಳು ಬಟ್ಟೆ ಉಡಬಹುದು, ಅಕ್ಕಿಬಾ ತಿನ್ಬಹುದು. ಆದರೆ ಪ್ರಾಣಿಗಿಂತ ಏನು ವ್ಯತ್ಯಾಸ ಆಗಲ್ಲ. ಈ ರೀತಿ ಸುತ್ಯಂತರ ವಿರೋಧದಿಂದ ಮನುಷ್ಯ ಅನ್ನಾತ್ ಪುರುಷ ಒಂದು ಔಚಿತ್ಯವಿದೆ. ಅದಕ್ಕೆ ಹೇಳಿತು. ಮತ್ತೆ ನಾಡದ್ದು ಹೇಳ್ತೀನಿ ಮುಂದಕ್ಕೆ.